ಮಾತನಾಡ್ತಾ ಇದ್ವಿ ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ಬಗ್ಗೆ. ಐವನ್ ಅವರೇ, ನನಗೆ ಕ್ವಿಕ್ ಆಗಿ ನಿಮ್ಮಿಂದ ಉತ್ತರ ಬೇಕಾಗಿರೋದು ಅದೇ. ನಾನು ಮುನೀರಿಗೆ ಕೇಳಿದೆ ಅದನ್ನ. ನಾವು ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ, ದಕ್ಷಿಣ ಕನ್ನಡ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಜಾಸ್ತಿ ಗಲಾಟೆಗಳಾಗತ್ತೆ, ಮರ್ಡರ್ಗಳು ಜಾಸ್ತಿ ಆಗುತ್ತೆ. ಆದರೆ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗಲ್ಲ, ಅದು ದಕ್ಷಿಣ ಕನ್ನಡಕ್ಕೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ನನಗನ್ಸೋದು ಇದು ಫೇಕ್ ನೆರೇಟಿವ್. ನೀವು ಈ ಫೇಕ್ ನೆರೇಟಿವ್ ಅನ್ನು ಸೆಟ್ ಮಾಡಿ ಇನ್ವೆಸ್ಟ್ಮೆಂಟ್ ನಿಮ್ಮ ಪ್ರಾಬ್ಲಮ್ ಅನ್ನ, ನಿಮ್ಮ ಸಮಸ್ಯೆಯನ್ನು ಮುಚ್ಚಿ ಹಾಕ್ತಾ ಇದ್ದೀರಿ. ನಾನು ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟು, ಮಂಗಳೂರಿನಲ್ಲಿ ಇದ್ದ ಪಾಪ್ಯುಲೇಷನ್ ಕಲಬುರಗಿಯಲ್ಲಿ ಕಂಪೇರಿಂಗ್ ದಿ ಬ್ಯಾಂಗ್ಳೂರ್ ಅಂಡ್ ಮ್ಯಾಂಗ್ಳೂರ್. ಇವತ್ತು ಮಂಗಳೂರಿನಲ್ಲಿ ಏನಾಗಿದೆ, ಬಿಜೆಪಿ ಸತತವಾಗಿ ಆಡಳಿತ ಮಾಡಿಕೊಂಡು ಬಂದು ಗೆದ್ದುಕೊಂಡು ಬಂದು ಜಾತಿ ಧರ್ಮದ ಆಧಾರದಲ್ಲಿ ಇವತ್ತು ಸಮಾಜವನ್ನು ವಿಂಗಡಣೆ ಮಾಡಿದ್ದಾರೆ. ಇವತ್ತು ಕೂಡಲೇ ಗಲಾಟೆ ಯಾಕೆ ಆಗ್ತದೆ? ಒಂದು ಗಲಾಟೆ ಆದರೆ ಒಂದು ತಿಂಗಳು ಹೋಗ್ತದೆ ಅದು ಸರಿ ಮಾಡಲಿಕ್ಕೆ. ಹಾಗಾಗಿ ಈ ರೀತಿಯ ಉದ್ದೇಶದಿಂದ ಪ್ರಿಯಾಂಕ ಖರ್ಗೆ ಹೇಳಿರಬಹುದೇ ಹೊರತು ಪ್ರಿಯಾಂಕ ಗಲಾಟೆ ಆದಾಗಲೆಲ್ಲ ಅಧಿಕಾರದಲ್ಲಿ ಅವರು ಹೇಳಿದರೆ ಪ್ರಿಯಾಂಕ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ರಲ್ಲ, ದೊಡ್ಡ ಕೋಮು ಸಂಘರ್ಷ ನೀವೇ ಅಧಿಕಾರದಲ್ಲಿ. ಪ್ರಿಯಾಂಕ ಖರ್ಗೆ ಅವರು ಕಾಂಗ್ರೆಸ್ ಅಧಿಕಾರದಲ್ಲಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರಲ್ಲಿ ಸತ್ಯ ಇದೆ. ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ದಾರೆ ಅಂದ್ರೆ, ಪದೇ ಪದೇ ಕೋಮು ಗಲಭೆ ಆಗ್ತಾ ಇರುವಂತಹ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳುವುದನ್ನ ಬಿಜೆಪಿ ಇವತ್ತು ಪ್ರತಿಬಿಂಬಿಸಿದೆ. ಹೋಟೆಲ್ ಚಾ ಕುಡಿಲಿಕ್ಕೆ, ಹೋಟೆಲ್ ಅಲ್ಲಿ ಚಾ ಕುಡಿಲಿಕ್ಕೆ ಹೋಗ್ಲಿಕ್ಕಿಲ್ಲ, ಹೆಣ್ಣು ಮಕ್ಕಳು ಗಂಡು ಮಗು ಒಟ್ಟಿಗೆ ಹೋಗ್ಲಿಕ್ಕಿಲ್ಲ, ಇನ್ನೊಬ್ಬರು ಇನ್ನೊಂದು ಹೋಟೆಲ್ ಶಾಲೆಗಳಿಗೆ ಹೋಗ್ಲಿಕ್ಕಿಲ್ಲ. ಇದೇ ಶಾಸಕರಿಗೆ ಮಾತಾಡಿದಾರಲ್ಲ, ಅವರು ನಮ್ಮ ಮಕ್ಕಳೆಲ್ಲ ಕ್ರಿಶ್ಚಿಯನ್ ಶಾಲೆಗಳಿಗೆ ಹೋಗಬಾರ್ದು, ಹಿಂದೂ ಶಾಲೆಗೆ ಹೋಗ್ಬೇಕು ಅಂತ ಹೇಳಿದಂತ ಒಬ್ಬ ಶಾಸಕರು ಇದ್ರೆ ಈ ಜಿಲ್ಲೆ ಮಾತನಾಡ್ತಾ ಇದ್ದೀರಾ? ನೀವು ಶಾಸಕರೇ, ನಿಮಗೂ ಜವಾಬ್ದಾರಿ ಇದೆ. ನೀವು ಶಾಸಕರೇ, ಈಗ ಭಾಷಣ ಕಾಂಗ್ರೆಸ್ ಮಾತನಾಡಬಹುದು ಅಂತ ಸ್ವತಃ ಐವನ್ ಅವರು ಬಾಂಗ್ಲಾದೇಶ ತರ ಕ್ರಾಂತಿ ಆಗತ್ತೆ ಅಂತ ಮಾತನಾಡೋದಂತವ್ರು ವಿಷಯ ಕೇಳಿ. ಇವರು ನಾ ಹೇಳ್ತೀನಿ, ಕಾಂಗ್ರೆಸ್ಸಿಗರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಅವ್ರ ಕೈಲಿ ಅಸಮರ್ಥ, ಏನು ಮಾಡಕ್ಕೆ ಅವ್ರ ಕೈಲಿ ತಾಕತ್ತು ಇಲ್ಲ, ಆ ತರದ ಕಮಿಟ್ಮೆಂಟು ಇಲ್ಲ, ಆ ಕಡೆ ಅರ್ಜು ಇಲ್ಲ. ಕೆಲಸ ನೀವು ಮಾಡ್ತೀರಿ, ಮಾತು ಹೇಳ್ತೀನಿ ಕೇಳಿ. ಇಷ್ಟೆಲ್ಲ ಪರಿಶ್ರಮ ಆಗಿ ಇಷ್ಟೆಲ್ಲದರ ಮಧ್ಯದಲ್ಲೂ ಕೂಡ ದಕ್ಷಿಣ ಕನ್ನಡ ಇಷ್ಟು ದೊಡ್ಡ ತನ್ನ ಫುಟ್ ಪ್ರಿಂಟಲ್ಲಿ ತೋರಿಸ್ಬೇಕಾದ್ರೆ ಲೋಕಲ್ ಎಂಪ್ಲಾಯ್ಮೆಂಟ್ ಆಕ್ಸಲರೇಷನ್ ಪ್ರೋಗ್ರಾಮ್ ಅಂತೇಳಿ, ಲೀಪ್ ಅಂತೇಳಿ ಒಂದು ಪ್ರೋಗ್ರಾಮ್ ಕಲಬುರಗಿಲಿ ಮಾಡಿದ್ರು. ನೀವು ನಂಬಲ್ಲ, 0-0 ಕಲಬುರಗಿಗೆ ಹೋಗ್ತೀರಿ. ಕಲಬುರಗಿಗೆ ಯಾಕೆ ಹೋಗ್ತೀವಿ ಅಂತಂದ್ರೆ ಈ ವಿಷಯವನ್ನ ಪ್ರಸ್ತುತ ಮಾಡಿದವ್ರು ಯಾರು? ಈ ವಿಷಯವನ್ನ ಪದೇ ಪದೇ ಕಲಬುರಗಿ ಮಿನಿಸ್ಟರ್ ಅಲ್ಲಲ್ಲ ನಿಮ್ಗೆ ಒಂದು ವಿಷಯ, ರಾಜ್ಯದ್ದು ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಒಳಗಡೆ ನಾನ್ ಇಶ್ಯೂ ಮಾಡುವಂತ ನೂರಾರು ಕೆಲಸ ಸರ್ಕಾರದೊಳಗಡೆ ಅದನ್ನು ಮಾಡದೆ ಅನಾವಶ್ಯಕವಾಗಿ ಡೈವರ್ಟ್ ಮಾಡ್ತಿದ್ದಾರೆ. ಏನಂತಾರೆ, ನೀವು ಫೇಕ್ ಅಂತ ಹೇಳಿದ್ರಲ್ವಾ, ನೀವು 100ಕ್ಕೆ 100 ಒಬ್ಬ ಫೇಕ್ ವ್ಯಕ್ತಿ ಒಂದು ಫೇಕ್ ನೆರೇಟಿವ್ ಅನ್ನ ಮಾಡ್ತಿದ್ದಾರೆ. ಅವರಿಗೆ ಅತ್ಯಂತ ಫೇಕ್ ವ್ಯಕ್ತಿ ಪ್ರಿಯಾಂಕ ಖರ್ಗೆ ಇಬ್ರು ದಯವಿಟ್ಟು ಅವರಿಗೆ ಅವಕಾಶ ಸಿಕ್ಕಿಲ್ಲ. ಪಾಪ ರಾಜು ಗೌಡ್ರಿಗೆ ಅವಕಾಶ ಸಿಕ್ಕಿಲ್ಲ, ಕೊನೆಯದಾಗ ಅವರಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಬಿಜೆಪಿ ಹಾಗಾಗಿ ಈ ರೀತಿ ಬಂದದ್ದು. ಕೈ ಮುಗಿತೀವಿ ಸರ್, ಕೇಳಿ. ಇಲ್ಲೇನಾಗ್ಬಿಡೈತೆ, ಮನೆದನ್ನ ವನವಾಸಕ್ಕೆ ಕಟ್ಬಿಟ್ಟು ಅವ್ರು ಯಾರೋ ಹುಲ್ಲೋರ್ತಿದ್ರಂತ. ಹಂಗೆ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕ ಅಂತೇಳಿ ಸುಮಾರು 70 ವರ್ಷದಿಂದ ಅನುದಾನಗಳು ಕರ್ನಾಟಕ ರಾಜ್ಯದ ಮೇಜರ್ ಅನುದಾನಗಳು ತಗೋತಾ ಇದ್ದಾರೆ. ಕಲಬುರ್ಗಿನ ಡೆವಲಪ್ ಮಾಡೋಕ್ಕಾಗಲಿಲ್ಲ. ಕಲಬುರ್ಗಿ ಜನ ಯಾವಾಗ ಪ್ರಶ್ನೆ ಮಾಡಕ್ ನಿಂತ್ರೋ ಅಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ನೀವು ನಿಮ್ಮ ಜಿಲ್ಲೆನ, ನೀವಿರೋ ಭಾಗನ ಅಭಿವೃದ್ಧಿ ಮಾಡೋಕ್ಕಾಗ್ದಲೆ ಅಭಿವೃದ್ಧಿ ಆಗಿರೋದ್ರ ಮೇಲೆ ಗೂಬೆ ಕೂರಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಇಲಾಖೆಯಲ್ಲಿ ಇರುವಂತ ಹಗರಣಗಳನ್ನೇ ತೊಳ್ಕೊಳಕ್ಕಾಗ್ತಾ ಇಲ್ಲ. ನಿಮ್ಮ ಹಗಲಲ್ಲಿ ಹೆಗಣ ಬಿದ್ದು ಆರ್ತಾ ಇದೆ, ಪಕ್ಕದ ಮನೆಯವ್ರ ತೊಟ್ಟೆ ಮೇಲೆ ನೊಣ ಆರ್ತಾ ಇದೆ ಅಂತೀರಾ. ಇಲ್ಲಿಗಾದ್ರೂ ಖರ್ಗೆ ಅವರು ಕೊನೆಯದಾಗಿ ನಾನೊಂದು ಕ್ವಿಕ್ ರಿಯಾಕ್ಷನ್ ನಿಮ್ಮಿಂದ ಪಡ್ಕೊಳ್ಬೇಕು. ಪ್ಲೀಸ್ ರಾಜು ಗೌಡ್ರೆ,
ಮಾಡಿದ್ರು? ರಾಜುಗೌಡ್ರೆ ಒಂದ್ ನಿಮಿಷ, ಐವನ್ ಅವರೇ ಒಂದ್ ನಿಮಿಷ, ನಿಮ್ಗೆ ಮುನೀರ್ ಅವರೇ ಇವತ್ತು ಸರಿಯಾಗಿ ಆಡಳಿತ ಒಂದ್ ನಿಮಿಷ. ಜಗಳ ಆಡ್ಕೊಂಡೆ ಫಾರಿನ್ ಟ್ರಿಪ್ ಒಂದ್ ನಿಮಿಷ. ಅಸಹ್ಯ ಪ್ಲೀಸ್ 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 ಸೈಲೆನ್ಸ್ ಐವನ್ ಅವರೇ ಸೈಲೆನ್ಸ್ ಪ್ಲೀಸ್ 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 ಮುನೀರ್ ಅವರೇ ಒಂದ್ ನಿಮಿಷ. ರಾಜುಗೌಡ್ರೆ, ಮುನೀರ್ ಅವರೇ, ಕೊನೆಯದಾಗಿ ಒಂದು ರಿಯಾಕ್ಷನ್ ನಿಮ್ಮಿಂದ ಬೇಕಾಗಿರೋದು ನನಗೆ. ಪ್ಲೀಸ್ ಒಂದ್ ನಿಮಿಷ, ಒಂದು ರಿಯಾಕ್ಷನ್ ನಿಮ್ಮಿಂದ ಬೇಕಾಗಿರೋದು. ಕೋಮು ಗಲಭೆಗಳು, ಕೋಮು ಸಂಘರ್ಷಗಳು ಆ ಜಿಲ್ಲೆಗೆ ಅಪಾಯ ಅಂತಾದ್ರೆ, ಕೋಮು ಗಲಭೆಯ ಕಾರಣಕ್ಕಾಗಿ ಇನ್ವೆಸ್ಟ್ ಬರ್ತಾ ಇಲ್ಲ ಅನ್ನುವಂತ ನೆರೆಟಿವ್ ಕೂಡ ಅಪಾಯನೇ, ಅದು ಕೂಡ ಸಮಸ್ಯೆನೇ ಆ ಜಿಲ್ಲೆಗೆ. ನೀವು ಉದ್ಯಮಿಗಳ ಮುಂದೆ ಅಲ್ಲಿ ಕೋಮು ಸಂಘರ್ಷ ಆಗ್ತಿದೆ, ನಾವು ಇನ್ವೆಸ್ಟ್ಮೆಂಟ್ ತರಕ್ ಆಗ್ತಿಲ್ಲ ಅಂತ ಹೇಳೋದಿದೆಯಲ್ಲ, ಅದು ಅಪಾಯನೇ. ಆ ಅಪಾಯನೇ ಈಗ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿರೋದು. ನೋಡಿ, ಹಾಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವಂದು ಕೂಡ ಮುಚ್ಚಿಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಮಂಗಳೂರಿನಲ್ಲಿ ಹಿಂಸೆ ಆಗಬಾರ್ದು ಅನ್ನೋಂಥ ಕಾಳಜಿಯಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಕೆಲಸ ಮಾಡಬೇಕು. ನಿಜಕ್ಕೂ ಕೂಡ ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇನ್ನೊಂದು ಪಕ್ಷ ಇರ್ಬೋದು, ನಾವು ಇರ್ಬೋದು, ಯಾವುದನ್ನು ಮುಚ್ಚಿಟ್ಟು ಜನರನ್ನು ಆಕರ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ ತಪ್ಪು ಇದೆ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಕಪ್ಪು ಚಿಕ್ಕಿ ಇರೋದೇನು, ಕೋಮು ಸಂಘರ್ಷ ಅನ್ನೋದನ್ನು ಯಾರಾದ್ರೂ ನಿರಾಕರಣೆ ಮಾಡ್ಲಿಕ್ಕೆ ಆಗತ್ತಾ? ನೀವೇ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ರಿ ಯಾವ್ಯಾವ ಐವನ್ ಅವರೇ, ಮಹೇಶ್ ಅವರೇ, ರಾಜುಗೌಡ್ರೆ, ಮುನೀರ್ ಕಾಟಿಬಳ್ಳ ಅವರೇ, ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.